ಬೆಂಡೆಕಾಯಿ ಪಲ್ಯ ಯಾರಿಗೇನೆ ಇಷ್ಟ ಆಗಲ್ಲ. ಸೊ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಬೆಂಡೆಕಾಯಿ ಪಲ್ಯ ಇವತ್ತು ಮಾಡ್ತಾಯಿದ್ದೀನಿ. ಹೆಚ್ಚಾಗಿ ನಾರಿನಾಂಶ ಇರುವಂಥದ್ದು ಪದಾರ್ಥ ಇದು. ಸೊ ಇದನ್ನು ಬಳಕೆಯಲ್ಲಿ ಮಾಡ್ಕೋಬೇಕು. ಗರ್ಭಿಣಿಯರಿಗೆ ಮತ್ತು ಚರ್ಮದ ಕಾಯಿಲೆಗಳಿರೋರಿಗೆ, ಡಯಾಬಿಟಿಕ್ ಪೇಷಂಟ್ಗಳಿಗೆ ಇದು ತುಂಬಾ ಒಳ್ಳೆ ರಾಮಬಾಣ. ಸೊ ಇದನ್ನು ಮಾಡೋದು ಹೇಗಂತ ನೋಡೋಣ ಬನ್ನಿ. ನೋಡಿ, ನಾನು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಅರ್ಧ ಟೀ ಸ್ಪೂನು ಜೀರಿಗೆ, ಎಲ್ಲನೂ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸೊ ಗ್ರೈಂಡ್ ಆಗಿದೆ. ಮತ್ತು ಬೆಂಡೆಕಾಯಿನ ತೊಗೊಳ್ತಾ ಇದ್ದೀನಿ. ಬೆಂಡೆಕಾಯಿ ಒಂದು ಅರ್ಧ ಕೆಜಿ ತೊಗೊಳ್ತಾ ಇದ್ದೀನಿ. ಸೊ ಬೆಂಡೆಕಾಯಿನ ಫಸ್ಟು ನೀರಲ್ಲಿ ನೆನೆ ಹಾಕ್ಕೋಬೇಕು. ನೆನೆ ಹಾಕ್ಕೊಂಡು ಒಂದು 10-15 ನಿಮಿಷ ನೆನೆ ಹಾಕ್ಕೋಬೇಕು. ಮತ್ತು ಚೆನ್ನಾಗಿ ಉಜ್ಜಿಬಿಟ್ಟು ತೊಳ್ಕೊಬೇಕು. ತೊಳ್ಕೊಂಡು ಜಲ್ರೆ ಪಾತ್ರೆಯಲ್ಲಿ ಹಾಕಿ ಇಟ್ಕೋಬೇಕು. ಸೊ ನೀರೆಲ್ಲ ಎಳೆದ್ಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಒಂದು ಪಾತ್ರೆ ಇಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನು ಹಾಕೋದು ಬೇಕಾಗಿಲ್ಲ, ಬೇರೆ ಬೆಂಡೆಕಾಯಿನ ಪಾತ್ರೆಯಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಸೊ ಇವಾಗ ಬೆಂಡೆಕಾಯಿ ಕಟ್ ಮಾಡಿರೋದೆಲ್ಲ ಈ ಪಾತ್ರೆಗೆ ಹಾಕ್ಕೊಳ್ಳೋದು. ಸೊ ಬಿಸಿ ಆದಂಗೆ ಇದು ಬೆಂಡೆಕಾಯಲ್ಲಿರೋ ಲೋಳೆ ಎಲ್ಲ ಡ್ರೈ ಆಗ್ತಾ ಇರುತ್ತೆ, ಒಣಗ್ತಾ ಹೋಗುತ್ತೆ. ಮತ್ತು ಇದು ಹಾಗೆ ಸ್ಟೀಮ್ ಆಗ್ತಾನೂ ಇರುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಸಿಯಲ್ಲಿ ಹಾಕಿದಾಗ ಬೆಂಡೆಕಾಯಲ್ಲಿ ಜೊಳ್ಳು ಥರ ಇರುತ್ತಲ್ಲ, ಅದು ಬಂದ್ಬಿಟ್ಟು ಯಥೇಚ್ಛವಾಗಿ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಾದ್ರೆ ಏನು ಮಾಡೋದು ಅಂತ ಹೇಳಿದ್ರೆ, ಇದು ಒಂದು ಸಣ್ಣ ಟಿಪ್ಸು. ನಿಂಬೆ ಹಣ್ಣಿದೆಲ್ಲ, ಸೊ ನಿಂಬೆ ಹಣ್ಣನ್ನು ಇದರಲ್ಲಿ ಹಾಕ್ಕೋಬೇಕು. ನಿಂಬೆಹಣ್ಣು ಕಿವುಚ್ಕೊಂಡ್ರೆ ಜ್ಯೂಸು ಬೆಂಡೆಕಾಯಲ್ಲಿರೋ ಲೋಳೆ ಎಲ್ಲ ಡ್ರೈ ಆಗುತ್ತೆ ಮತ್ತು ಬರೋದಿಲ್ಲ. ಸೊ ಇದೇ ಥರ ಸ್ಟೀಮ್ ಆಗಿಬಿಡುತ್ತೆ. ಸೊ ಬೇಕಾದರೆ ಇದಕ್ಕೆ ಒಂದು ನಿಂಬೆಹಣ್ಣು ಹಾಕ್ಕೋಬೋದು. ನಾನು ಅರ್ಧ ನಿಂಬೆಹಣ್ಣು ಕಿವುಚ್ಕೊಳ್ತಾ ಇದ್ದೀನಿ. ಸೊ ನಿಂಬೆಹಣ್ಣು ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಂಬೆಹಣ್ಣು. ಸೊ ಯಾವುದೇ ನಾವು ಪದಾರ್ಥನ ಸೇರಿಸಿದ್ರೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಸೇರಿಸ್ಕೊಂಡು ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಿಂಬೆಹಣ್ಣು ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದೆ ನಮ್ಮ ಅಡುಗೆ ಮನೆಯಲ್ಲಿ. ಸೊ ಇದನ್ನು ಎಲ್ಲದಕ್ಕೂ ಬಳಕೆ ಮಾಡ್ಕೊಳ್ಳೋದು ಒಂದು ಅವಶ್ಯಕತೆ ಇದೆ. ನಿಂಬೆಹಣ್ಣು ಒಂದು ಒಳ್ಳೆಯ ಸಿಟ್ರಿಕ್ಕು. ಸೊ ಇದರಲ್ಲಿ ಕೊಬ್ಬು ಕರಗಿಸುವ ಅಂಶ ಇದೆ. ಸೊ ಇದನ್ನು ನಾವು ಸೇವನೆ ಮಾಡೋದ್ರಿಂದ ನಾವು ಬಹಳ ಅನುಕೂಲವಾದಂತಹ ಒಂದು ಬೆನಿಫಿಟ್ಸ್ನ ನಮಗೆ ಶರೀರಕ್ಕೆ ಒದಗಿಸುತ್ತದೆ. ಸೊ ಇವಾಗ ನಾನು ಎಲ್ಲ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಆ ಲೋಳೆ ಇದೆಲ್ಲ ಅದೆಲ್ಲ ಹೋಗಿದೆ. ಸೊ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಸೊ ಇವಾಗ ಬೆಂಡೆಕಾಯಿ ಆರ್ಕೋಬೇಕು. ಸೊ ಇದೇ ಪಾತ್ರೆಯಲ್ಲಿದ್ದರೆ ನೀರಾಗ್ಬಿಡುತ್ತೆ. ಸೊ ಅದರಿಂದ ನಾನು ಒಂದು ಪ್ಲೇಟ್ಗೆ ಎಲ್ಲ ಹಾಕ್ಕೊಂಡು ಹರಡ್ಕೊಳ್ತೀನಿ. ಹಾಕ್ಕೊಂಡಾಗ ಅದು ಡ್ರೈ ಆಗುತ್ತೆ. ಸ್ವಲ್ಪ ಹೊತ್ತು ಗಾಳಿಗೆ ಬಿಡ್ತೀನಿ. ಮತ್ತು ಈಗ ನಾನು ಬೆಂಡೆಕಾಯಿ ಫ್ರೈ ರೆಡಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಅದೇ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾನೆ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡ್ರೆ, ಎಣ್ಣೆ ಬಂದುಬಿಟ್ಟು ಒಂದು 4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆನೂ ಬಿಸಿ ಆಗಿದೆ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಇದಕ್ಕೆ ಸೇರಿಸ್ಕೊಳ್ಳೋಣ. ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಎಲ್ಲ ಚಿಟಪಟ ಅಂತ ಇದೆ. ಆಗಲಿ. ಇದೇ ಪಾತ್ರೆ ಯಾಕೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಬೇರೆ ಪಾತ್ರೆ ಆದರೆ ಬೆಂಡೆಕಾಯಿ ಪಲ್ಯ ಬೇರೆ ಥರ ಬರುತ್ತೆ. ಸೊ ಇದರಲ್ಲೇ ಹಾಕ್ಕೊಂಡ್ರೆ ಅಂಟಲ್ಲ. ಸೊ ಅದರಿಂದ ಅದೇ ಪಾತ್ರೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೈ ಆಗಿದೆ. ಇವಾಗ ನಾನು ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ಆ ಪಾತ್ರೆಗೆ ಸೇರಿಸ್ಕೊಳ್ಳೋದು. ಸೊ ಅದು ನೋಡಿ ಕಲಿಸ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಇದು ಈರುಳ್ಳಿ ಮತ್ತು ಟೊಮೊಟೊ ಅಲ್ಲ, ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹಿಮರ್ಕೋಬೇಕು. ಸೊ ಅಷ್ಟು ತನಕ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಆಗಿದೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಒಂದು 2 ಟೀ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಫ್ರೈ ಆದಮೇಲೆ ಸೇರಿಸ್ಕೋಬೇಕು. ಟೊಮೊಟೊ ಪೇಸ್ಟು ಫ್ರೈ ಆದಮೇಲೆ ಸೇರಿಸ್ಕೋಬೇಕು. ಆಗಿದೆ ನೋಡಿ, ಗಟ್ಟಿನೂ ಆಗ್ತಾಯಿದೆ. ಸೊ ಇವಾಗ ಮಸಾಲೆನೂ ಸೇರಿಸ್ಕೊಂಡಿದ್ದೀನಿ. ಸೊ ಇದು ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಹಳ ರುಚಿ ಕೊಡುತ್ತೆ. ಸೊ ಅದರಿಂದ ಹಾಕ್ಕೊಳ್ಳೋದು. ಸೊ ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಜೊತೆಗೆ ಸೇರಿಸ್ಕೊಂಡೆ. ಸೊ ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಕೊಳ್ತೀನಿ. ಯಾಕಂದರೆ ನೀರು ಸ್ವಲ್ಪ ಬಂದಾಗ ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ನೀರಿನ ಅಂಶ ಸೇರಿಕೊಳ್ಳುತ್ತೆ. ಸೊ ಆವಾಗ ಸ್ವಲ್ಪ ಬೇಗ ಗಟ್ಟಿ ಆಗಲ್ಲ. ಸೊ ಅದರಿಂದ ಸ್ವಲ್ಪ ನೀರು ಸೇರಿಸ್ಕೊಳ್ಳೋದು. ಸೊ ಇವಾಗ ಇದೆಲ್ಲ ಬೆಂದಿದೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಾಕ್ಕೊಂಡಿದ್ದೀನಿ. ಒಳ್ಳೆ ಸ್ಮೆಲ್ ಬರ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಸೊ ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದರಿಂದ
ಎಲ್ಲ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಫ್ರೈ ಆಗಿದೆ. ಇವಾಗ ಬೆಂಡೆಕಾಯಿನೆಲ್ಲ ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು ಅಷ್ಟೇ. ನೋಡಿ ಬೆಂಡೆಕಾಯಿ ಹಾಗೇ ಇದೆ. ಸೊ ಇದನ್ನು ಸ್ವಲ್ಪ ಹಂಗೆ ತಿರ್ಸ್ಕೊಳ್ಳೋದು, ಜಾಸ್ತಿ ತಿರ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ನಿಂಬೆಹಣ್ಣು ನೀವು ಸ್ವಲ್ಪ ಹಾಕ್ಬಿಟ್ರೆ ಲೋಳೆಯಾಗಿ ಬರುತ್ತೆ. ಸೊ ಅದರಿಂದ ನಾನು ಸ್ವಲ್ಪನೇ ತಿರ್ಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ತಿರ್ಸ್ಕೊಂಡ್ರೆ ಅದು ಏನಾಗಲ್ಲ. ಯಾಕಂದರೆ ನಿಂಬೆಹಣ್ಣು ಬೇಕಾದರೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಅರ್ಧ ಕೆ.ಜಿಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ ನೋಡಿ, ಫ್ರೈ ಆಗಿದೆ. ಸ್ವಲ್ಪ ಹೊತ್ತು ಮುಚ್ಚಳ ಹಾಕಿ ಮುಚ್ಚೋಣ. ಸೊ ರೆಡಿ ಇದೆ. ಸೊ ಈ ಪಾತ್ರೆಗೆ ಇಳಿಸ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಬೆಂಡೆಕಾಯಿ ಪಲ್ಯ ನೀವು ಟ್ರೈ ಮಾಡಿ, ಮಕ್ಕಳಿಗೂ ಫ್ಯಾಮಿಲಿಗೂ ತಿನ್ನಿಸಿ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಟರೆ ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ. ತುಂಬಾ ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಬೆಂಡೆಕಾಯಿ ಪಲ್ಯ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ಸ್ಗಳ ಜೊತೆಯಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಖುಷಿಯಾಗುತ್ತೆ. ನೀವು ಈ ವಿಡಿಯೋನ, ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ಲರೂ ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಇದೇ ಥರ ಬೆಂಡೆಕಾಯಿ ಪಲ್ಯ ಮಾಡ್ತೀರಾ ಅನ್ನುವಾಗ ನನಗೆ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದ ಆಗಿರುವಂತಹ ಬೆಂಡೆಕಾಯಿ ಪಲ್ಯ ಎಲ್ಲರೂ ಸೇವನೆ ಮಾಡೋದು ಅಭ್ಯಾಸದಲ್ಲಿ, ರೂಢಿಯಲ್ಲಿ ಇಟ್ಕೋಬೇಕು. ಒಂದು ಆರೋಗ್ಯಕರ ಪಲ್ಯ ತಿನ್ನಿ, ಎಂಜಾಯ್ ಮಾಡಿ.